ವೆಲ್ಕಮ್ ಬ್ಯಾಕ್ ಎವ್ರಿವನ್ ಟು ಮೈ ಚಾನಲ್ ತಾಜ್ ಎಜು ಆನ್ಲೈನ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಕ್ವೆಶನ್ ನಂಬರ್ 51ಇಂದ ಕ್ವೆಶನ್ ನಂಬರ್ 60ವರೆಗೂ ಡಿಸ್ಕಸ್ ಮಾಡ್ತೀನಿ. KCET 2024 ಕ್ವೆಶನ್ ಪೇಪರ್, ಸಬ್ಜೆಕ್ಟ್ ಪೇಪರ್ 2 ಕಾಮರ್ಸ್. ಸೊ ಆಲ್ರೆಡಿ ನಾನು 4 ವಿಡಿಯೋಸ್ ಮಾಡಿದ್ದೀನಿ, 5 ವಿಡಿಯೋಸ್ ಮಾಡಿದ್ದೀನಿ, 5 ಪಾರ್ಟ್ಸು ಅಪ್ ಟು ಕ್ವೆಶನ್ ನಂಬರ್ 50 ಮುಗಿದಿದೆ. ಇಲ್ಲಿ ಕ್ವೆಶನ್ ನಂಬರ್ 51ಇಂದ 60ವರೆಗೂ ಏನು ಕ್ವೆಶನ್ಸ್ ಬರುತ್ತೆ ಆಲ್ಮೋಸ್ಟ್ ಎಲ್ಲ HR ರಿಲೇಟೆಡ್ ಕ್ವೆಶನ್ಸ್ ಆಗಿದೆ. ನಿಮ್ಮ ವಿಡಿಯೋ ಇನ್ ಕೇಸ್ ಬ್ಲರ್ ಕಾಣಿಸ್ತಾ ಇದೆ ಅಂದರೆ ನೀವು ಸೆಟ್ಟಿಂಗ್ಸಲ್ಲಿ, ಆ ವಿಡಿಯೋ ಸೆಟ್ಟಿಂಗಲ್ಲಿ ವಿಡಿಯೋ ಕ್ವಾಲಿಟಿ ಅಡ್ವಾನ್ಸ್ ಅಂತ ಸೆಟ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಬ್ಲರ್ರಾಗಿ ಕಾಣಿಸಲ್ಲ. ಓಕೆ, ಸೊ ಎಕ್ಸ್ಪ್ಲನೇಷನ್ ಮಾಡುವಾಗ ಒಂದು ನೋಟ್ಬುಕ್ ಇಟ್ಕೊಂಡು ಪೇಪರ್ ಪೆನ್ ಇಟ್ಕೊಂಡು ಏನು ಡಿಸ್ಕಸ್ ಮಾಡ್ತೀನಿ ಅದನ್ನು ಸ್ವಲ್ಪ ನೋಟ್ ಮಾಡ್ಕೊಳ್ತಾ ಹೋಗಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಕ್ವೆಶನ್ ನಂಬರ್ 51, ಮ್ಯಾನೇಜರಲ್ ಫಂಕ್ಷನ್ ಆಫ್ ಆರ್ಗನೈಸಿಂಗ್ ಇನ್ವಾಲ್ವ್ಸ್. ಡೈರೆಕ್ಟಾಗಿ ಇಲ್ಲಿ ಕ್ವೆಶನ್ ಕೇಳಿದರೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟಿಂದ. ಓಕೆ, ಇದು ಮ್ಯಾನೇಜ್ಮೆಂಟ್ ಮತ್ತು HRM ರಿಲೇಟೆಡ್ ಆಗಿ ಕ್ವೆಶನ್ಸ್ ಇದೆ. ಸೊ ಮ್ಯಾನೇಜರಲ್ ಫಂಕ್ಷನ್ಸ್ ಆಫ್ ಆರ್ಗನೈಸಿಂಗ್ ಇನ್ವಾಲ್ವ್ಸ್ ಅಂತ ಇದೆ. ನಿಮಗೆ ಗೊತ್ತಿದೆ, ಮ್ಯಾನೇಜರಲ್ ಫಂಕ್ಷನ್ಸನ್ನು ನಾವು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಪಾಟ್ಸ್ಕಾಬ್ ಅಂತ ಹೇಳ್ತೀವಿ. ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಸ್ಟಾಫಿಂಗ್, ಕಂಟ್ರೋಲಿಂಗ್, ರಿಪೋರ್ಟಿಂಗ್ ಆ್ಯಂಡ್ ಬಜೆಟಿಂಗ್. ಏನದು ಪ್ಲ್ಯಾನಿಂಗ್ ಅಂದರೆ? ಪ್ಲ್ಯಾನಿಂಗ್ ಈಸ್ ಡಿಸೈಡಿಂಗ್ ವಾಟ್ ನೀಡ್ಸ್ ಟು ಬಿ ಡನ್ ಆ್ಯಂಡ್ ಹೌ ಇಟ್ ಶುಡ್ ಬಿ ಡನ್. ಏನನ್ನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ನಾವು ಏನು ಅಡ್ವಾನ್ಸ್ ಆಗಿ ನಾವು ಪ್ರೀ ಡಿಟರ್ಮೈಂಡ್ ಮಾಡಿಕೊಂಡು ಅದನ್ನು ಪ್ಲ್ಯಾನ್ ಮಾಡ್ಕೊಳ್ತೀವಿ, ಅದನ್ನು ನಾವು ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಆರ್ಗನೈಸಿಂಗ್ ಅಂದರೆ ಅರೇಂಜಿಂಗ್ ದ ರಿಸೋರ್ಸಸ್ ಅಂತ ಹೇಳ್ತೀವಿ. ಜೊತೆಗೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಮತ್ತು ಫಂಕ್ಷನ್ಸು, ಯಾರ್ಯಾರ್ದು ಏನೇನು ಡ್ಯೂಟಿ, ಟಾಪ್ ಲೆವೆಲಲ್ಲಿ ಯಾರಿರಬೇಕು, ಮಿಡ್ ಲೆವೆಲಲ್ಲಿ ಯಾರಿರಬೇಕು, ಲೋವರ್ ಲೆವೆಲಲ್ಲಿ ಯಾರಿರಬೇಕು, ಸುಪೀರಿಯರ್ ಯಾರು, ಸಬಾರ್ಡಿನೇಟ್ಸ್ ಯಾರು, ಯಾವ ರೀತಿ ಸ್ಟ್ರಕ್ಚರ್ ಇರಬೇಕು ಆರ್ಗನೈಸೇಷನಲ್ಲಿ, ಫಂಕ್ಷನಲ್ ಮ್ಯಾಟ್ರಿಕ್ಸ್ ಅಥವಾ ಆ ರೀತಿ ನಾವು ಲೆವೆಲ್ಸ್ ಎಲ್ಲ ಡಿಸೈಡ್ ಮಾಡಿಕೊಂಡು ಮಾಡುವಂಥದ್ದನ್ನು ಆರ್ಗನೈಸಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಕ್ವೆಶನ್ ಕೇಳಿರೋದು ಅದೇ, ದ ಮ್ಯಾನೇಜರಲ್ ಫಂಕ್ಷನ್ ಆಫ್ ಆರ್ಗನೈಸಿಂಗ್ ಇನ್ವಾಲ್ವ್ಸ್ ಕ್ರಿಯೇಟಿಂಗ್ ಅ ಸ್ಟ್ರಕ್ಚರ್ ಆಫ್ ಫಂಕ್ಷನ್ಸ್ ಆ್ಯಂಡ್ ಡ್ಯೂಟೀಸ್ ಟು ಬಿ ಪರ್ಫಾರ್ಮ್ಡ್ ಇಸ್ ದ ರೈಟ್ ಆನ್ಸರ್. ಸೊ ನಾವು ಯಾರ್ಯಾರು ಏನೇನು ಡ್ಯೂಟೀಸ್ ಮಾಡಬೇಕು, ಅವರ ಲೆವೆಲ್ ಯಾವುದು, ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಏನು, ಎಲ್ಲದನ್ನು ಡಿಫೈನ್ ಮಾಡಿಕೊಂಡು ನಾವು ಒಂದು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ಕೊಳ್ಳೋದನ್ನು ಆರ್ಗನೈಸೇಷನ್ ಅಂತಲೂ ಹೇಳ್ತೀವಿ, ಆರ್ಗನೈಸಿಂಗ್ ಅಂತಲೂ ಹೇಳ್ತೀವಿ. ಇನ್ನೊಂದು ರೂಪದಲ್ಲಿ ಆರ್ಗನೈಸಿಂಗ್ ಹೇಳಿದಾಗ ಅರೇಂಜಿಂಗ್ ದ ರಿಸೋರ್ಸಸ್, ನಮಗೆ ಅವಶ್ಯಕತೆ ಇರುವಂಥ ರಿಸೋರ್ಸಸ್ನ ನಾವು ಅರೇಂಜ್ ಮಾಡುವಂಥದ್ದು ಕೂಡ ಆರ್ಗನೈಸಿಂಗ್ ಅಂತ ಹೇಳ್ತೀವಿ. ಅದಾದಮೇಲೆ ಡೈರೆಕ್ಟಿಂಗ್ ಅಂದರೆ ನಿಮಗೆ ಗೊತ್ತಿರಬೇಕು, ಲೀಡರ್ಶಿಪ್, ಇನ್ಸ್ಟ್ರಕ್ಷನ್, ಗೈಡಿಂಗ್, ಮೋಟಿವೇಟಿಂಗ್ ಎಂಪ್ಲಾಯೀಸ್. ಸ್ಟಾಫಿಂಗ್ ಅಂದರೆ HR ರಿಲೇಟೆಡ್, ರೆಕ್ರೂಟಿಂಗ್, ಟ್ರೈನಿಂಗ್, ಕಾಂಪನ್ಸೇಷನ್, ಮ್ಯಾನೇಜ್ಮೆಂಟ್, ಅದೆಲ್ಲ ಸ್ಟಾಫಿಂಗ್ ರಿಲೇಟೆಡ್. ನೆಕ್ಸ್ಟ್ ಕೋಆರ್ಡಿನೇಟಿಂಗ್, ಎನ್ಶೂರಿಂಗ್ ಆಲ್ ಡಿಪಾರ್ಟ್ಮೆಂಟ್ಸ್ ಆರ್ ಪೀಪಲ್ ವರ್ಕ್ ಟುಗೆದರ್ ಸ್ಮೂತ್ಲಿ. ಇಲ್ಲಿಂದನೂ ಕ್ವೆಶನ್ಸ್ ಕೇಳ್ಬೋದು. ಕೋಆರ್ಡಿನೇಟಿಂಗಿಂದ ಎಲ್ಲ ಡಿಪಾರ್ಟ್ಮೆಂಟಿನ ಪೀಪಲ್ ಜೊತೆಗೂಡಿ ಕೆಲಸ ಮಾಡಿ ಅಲ್ಟಿಮೇಟ್ಲಿ ಆರ್ಗನೈಸೇಷನ್ಗೆ ಬೆನಿಫಿಟ್ ಆಗಬೇಕು, ಆ ರೀತಿ ಮಾಡುವಂಥದ್ದನ್ನ ಕೋಆರ್ಡಿನೇಟಿಂಗ್ ಅಂತ ಹೇಳ್ತೀವಿ. ರಿಪೋರ್ಟಿಂಗ್, ಸುಪೀರಿಯರ್ಸ್ಗೆ ಯೂಶ್ವಲಿ ಸಬಾರ್ಡಿನೇಟ್ಸು ಏನೇನು ಕೆಲಸ ಆಗಿದೆ ಅದ್ರ ಬಗ್ಗೆ ಪ್ರೋಗ್ರೆಸ್ಸನ್ನು ನಾವು ರಿಪೋರ್ಟ್ ಮಾಡುವಂಥದ್ದನ್ನು ರಿಪೋರ್ಟಿಂಗ್ ಅಂತೀವಿ. ಬಜೆಟಿಂಗ್ ಅಂದರೆ ನಿಮಗೆ ಗೊತ್ತಿದೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ನ ಪ್ರಾಪರಾಗಿ ಬಜೆಟಿಂಗ್ ಮಾಡ್ಕೊಳ್ಳುವಂಥದ್ದು. ಓಕೆ, ಅದನ್ನು ಬಜೆಟಿಂಗ್ ಅಂತ ಹೇಳ್ತೀವಿ. ಸೊ ಪಾಟ್ಸ್ಕಾಬು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಕ್ವೆಶನ್ ನಂಬರ್ 52, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ಅಬೌಟ್ ಮ್ಯಾಟ್ರಿಕ್ಸ್ ಆರ್ಗನೈಸೇಷನ್. ನೋಡಿ, ಸ್ಟ್ರಕ್ಚರ್, ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಬಗ್ಗೆ ಕೇಳಿದ್ದಾರೆ. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ಸ್ ಇದೆ. ಲೈನ್ ಆರ್ಗನೈಸೇಷನ್, ಲೈನ್ ಆ್ಯಂಡ್ ಸ್ಟಾಫ್ ಸ್ಟ್ರಕ್ಚರ್. ಲೈನ್ ಆರ್ಗನೈಸೇಷನ್ ಅಂದರೆ ಅಥಾರಿಟಿ ಫ್ಲೋ ಫ್ರಮ್ ಟಾಪ್ ಟು ಬಾಟಮ್. ಮೇಲೆ ಈಗ ಪ್ರಿನ್ಸಿಪಲ್ ಇಂದ ಪ್ರಿನ್ಸಿಪಲ್ ಕೆಳಗೆ HOD ಕೆಳಗೆ ಕೋಆರ್ಡಿನೇಟರ್ಸ್ ಕೆಳಗೆ ಲೆಕ್ಚರರ್ಸ್, ಓಕೆ, ಲೆಕ್ಚರರ್ಸ್ ಕೆಳಗೆ ಸ್ಟೂಡೆಂಟ್ಸ್, ಕರೆಕ್ಟ್. ಸೊ ಇದನ್ನು ನಾವು ಲೈನ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಅಥಾರಿಟಿ ಫ್ಲೋ ಫ್ರಮ್ ಟಾಪ್ ಟು ಬಾಟಮ್. ಇದು ಸಿಂಪಲ್ಲು, ಕ್ಲಿಯರ್ ಆಗಿರುತ್ತೆ. ಏನು ಅಡ್ವಾಂಟೇಜ್ ಅಂದರೆ ಕ್ವಿಕ್ ಡಿಸಿಷನು, ಡಿಸ್ಅಡ್ವಾಂಟೇಜ್ ಅಂದರೆ ಹೆವಿ ವರ್ಕ್ಲೋಡ್ ಆನ್ ಟಾಪ್ ಮ್ಯಾನೇಜರ್ಸ್ ಮೇಲೆ ತುಂಬ ವರ್ಕ್ಲೋಡ್ ಇರುತ್ತೆ. ದಟ್ ಈಸ್ ಅಬೌಟ್ ಲೈನ್ ಸ್ಟ್ರಕ್ಚರ್. ನೆಕ್ಸ್ಟ್ ಲೈನ್ ಆ್ಯಂಡ್ ಸ್ಟಾಫ್ ಸ್ಟ್ರಕ್ಚರ್, ಇದು ವರ್ಟಿಕಲ್ ಆಗಿರುತ್ತೆ, ಹಾರಿಜೆಂಟಲ್ ಆಗೂ ಇರುತ್ತೆ. ಓಕೆ, ಸೊ ಲೈನ್ ಆಫೀಸರ್ಸು ಸ್ಟಾಫ್ ಆಫೀಸರ್ಸಿಗೆ ಅಡ್ವೈಸ್ ಕೊಡ್ತಾರೆ, ಸ್ಟಾಫ್ ಆಫೀಸರ್ಸು ಅವ್ರ ಕೆಳಗಿರೋರಿಗೆ ಅಡ್ವೈಸ್ ಕೊಡ್ತಾರೆ. ಓಕೆ, ಕಂಬೈನ್ಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪರ್ಟೈಸ್ ಎಲ್ಲ ಕಂಬೈನ್ಡ್ ಆಗಿರುತ್ತೆ. ಬಟ್ ಇಲ್ಲೇನಂದರೆ ಸ್ವಲ್ಪ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ಬೋದು ಬಿಟ್ವೀನ್ ಲೈನ್ ಆ್ಯಂಡ್ ಸ್ಟಾಫ್ ಸಮ್ಟೈಮ್ಸ್. ಓಕೆ, ಅದನ್ನು ನಾವು ಲೈನ್ ಆ್ಯಂಡ್ ಸ್ಟಾಫ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ.
ನೆಕ್ಸ್ಟು ಫಂಕ್ಷನಲ್ ಸ್ಟ್ರಕ್ಚರ್ ಅಂದರೆ ಫಂಕ್ಷನ್ಸ್ ಬೇಸಿಸ್ ಮೇಲೆ ಡಿವಿಷನ್ ಆಗುವಂಥದ್ದು, ಮಾರ್ಕೆಟಿಂಗ್, HR, ಫೈನಾನ್ಸ್ ಇದೆಲ್ಲ ಸ್ಪೆಷಲೈಸೇಷನ್ ಬೇಸಿಸ್ ಮೇಲೆ ಅಡ್ವಾಂಟೇಜ್. ಅದು ಡಿಸ್ಅಡ್ವಾಂಟೇಜ್ ಅಂದರೆ ಸ್ವಲ್ಪ ಕೋಆರ್ಡಿನೇಷನ್ ಪ್ರಾಬ್ಲಮ್ ಇರ್ಬೋದು. ಮಾರ್ಕೆಟಿಂಗ್ ಅವರು ಅವ್ರದ್ದೇ ಲೋಕದಲ್ಲಿರ್ತಾರೆ, ಫೈನಾನ್ಸ್ ಅವ್ರು ಅವ್ರದ್ದೇ ಲೋಕದಲ್ಲಿರ್ತಾರೆ, ನಿಮಗೆ ಕಂಡ್ರೆ ಆಗಲ್ಲ. ಆ ರೀತಿ ಕೋಆರ್ಡಿನೇಷನ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ನೆಕ್ಸ್ಟ್ ಡಿವಿಷನಲ್ ಸ್ಟ್ರಕ್ಚರಲ್ಲಿ ಬೇಸ್ಡ್ ಆನ್ ದ ಪ್ರಾಡಕ್ಟ್ಸ್, ರೀಜನ್ಸ್ ಆರ್ ಕಸ್ಟಮರ್ಸು ಡಿವೈಡ್ ಮಾಡಿಬಿಡ್ತಾರೆ ಆರ್ಗನೈಸೇಷನ್ನ. ಓಕೆ, ಈಗ ರೋಬೋಟಿಕ್ಸ್ ಪ್ರಾಡಕ್ಟ್ಸು ಅದೇ ಡಿಫ್ರೆಂಟ್ ಡಿವಿಷನ್, ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಅದು ಡಿಫ್ರೆಂಟ್ ಡಿವಿಷನ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಡಿಫ್ರೆಂಟ್ ಡಿವಿಷನ್, ಇದೆಲ್ಲ ಡಿಫ್ರೆಂಟ್ ಡಿವಿಷನ್ಸ್ ಮಾಡ್ತಾರೆ ರೀಜನ್ ಬೇಸ್. ಈವನ್ ಬೆಂಗಳೂರು ಅದು ಡಿಫ್ರೆಂಟ್ ಡಿವಿಷನ್, ಮೈಸೂರಲ್ಲಿರೋ ಎಲ್ಲ ಬ್ರಾಂಚಸ್ಸು ಡಿಫ್ರೆಂಟ್ ಡಿವಿಷನ್. ಓಕೆ, ಅದನ್ನು ಡಿವಿಷನಲ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಇಲ್ಲಿ ಅಡ್ವಾಂಟೇಜ್ ಏನು ಅಂದರೆ ಫೋಕಸ್ ಆನ್ ಈಚ್ ಪ್ರಾಡಕ್ಟ್ ಆರ್ ರೀಜನ್, ಸ್ಪೆಸಿಫಿಕ್ ರೀಜನಲ್ಲಿ ಫೋಕಸ್ ಮಾಡೋದಕ್ಕೆ ಅಥವಾ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ ಫೋಕಸ್ ಮಾಡೋದಕ್ಕೆ ಮಾಡ್ಕೊಳ್ತಾರೆ. ಡಿಸ್ಅಡ್ವಾಂಟೇಜ್ ಅಂದರೆ ಕಾಸ್ಟ್ಲಿ ಡ್ಯೂ ಟು ಡ್ಯೂಪ್ಲಿಕೇಶನ್ ಆಫ್ ಸ್ಟಾಫ್. ಇಲ್ಲೂ ಈಗ ಅಕೌಂಟಿಂಗ್ ಮಾಡಬೇಕು, ಈಗ ಬೆಂಗಳೂರಲ್ಲಿ ಒಂದು ಡಿವಿಷನ್ ಇದೆ, ಅಲ್ಲೂ HR ಬೇಕು, ಮಾರ್ಕೆಟಿಂಗ್ ಬೇಕು, ಫೈನಾನ್ಸ್ ಬೇಕು. ಡೆಲ್ಲಿನಲ್ಲಿ ಇನ್ನೊಂದು ಡಿವಿಷನ್ ಇದೆ, ಅಲ್ಲೂ HR ಬೇಕು, ಮಾರ್ಕೆಟಿಂಗ್ ಬೇಕು, ಫೈನಾನ್ಸ್ ಬೇಕು. ಸೊ ಇಲ್ಲಿ ಕಾಸ್ಟ್ಲಿ ಆಗಿಬಿಡುತ್ತೆ ಅಲ್ವಾ. ನೆಕ್ಸ್ಟು ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್. ಈಗ ಕ್ವೆಶನ್ ಬಂದಿರೋದೇ ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್ ಬಗ್ಗೆ, ಕರೆಕ್ಟ್. ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್ ಅಂದರೆ ಕಂಬೈನ್ಸ್ ಫಂಕ್ಷನಲ್ ಆ್ಯಂಡ್ ಪ್ರಾಜೆಕ್ಟ್ ಸ್ಟ್ರಕ್ಚರ್. ಇದೊಂಥರ ನೆಟ್ವರ್ಕ್ ಥರ ಇರುತ್ತೆ, ಜಾಲ ಥರ. ಏನಂತೀವಿ ನಾವು, ಸ್ಪೈಡರ್ದು ಜಾಲ ಇರುತ್ತಲ್ಲ, ಆ ರೀತಿ ಇರುತ್ತೆ. ಕಂಬೈನ್ಸ್ ಫಂಕ್ಷನಲ್ ಆ್ಯಂಡ್ ಪ್ರಾಜೆಕ್ಟ್ ಸ್ಟ್ರಕ್ಚರ್ ಎಲ್ಲ ಕಂಬೈಂಡ್ ಆಗಿರುತ್ತೆ. ಎಂಪ್ಲಾಯೀಸ್ ರಿಪೋರ್ಟ್ ಟು 2 ಮ್ಯಾನೇಜರ್ಸ್, 1 ಫಾರ್ ಫಂಕ್ಷನ್ ಆ್ಯಂಡ್ 1 ಫಾರ್ ಪ್ರಾಜೆಕ್ಟ್. ಈಗ ಈಗ ನಾನು ಮಾರ್ಕೆಟಿಂಗಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಮ್ಯಾನೇಜರ್ಗೂ ರಿಪೋರ್ಟ್ ಮಾಡಬೇಕು. ನಾನು ಯಾವ ಪ್ರಾಜೆಕ್ಟಲ್ಲಿ ಮಾರ್ಕೆಟಿಂಗಲ್ಲಿ ಕೆಲಸ ಮಾಡ್ತಿದ್ದೀನಿ ಆ ಪ್ರಾಜೆಕ್ಟ್ ಮ್ಯಾನೇಜರ್ಗೂ ರಿಪೋರ್ಟ್ ಮಾಡಬೇಕು. ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ ಅಡ್ವಾಂಟೇಜು ಫ್ಲೆಕ್ಸಿಬಲ್ ಆ್ಯಂಡ್ ಟೀಮ್ ವರ್ಕ್ ಇರುತ್ತೆ. ಡಿಸ್ಅಡ್ವಾಂಟೇಜು ಕನ್ಫ್ಯೂಷನ್ ಡ್ಯೂ ಟು ಡ್ಯುಯಲ್ ರಿಪೋರ್ಟಿಂಗ್. ಇಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್ ಇರುತ್ತೆ, ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್ ಸ್ವಲ್ಪ ಕಾಂಪ್ಲೆಕ್ಸ್ ಇರುತ್ತೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ಅಬೌಟ್ ಮ್ಯಾಟ್ರಿಕ್ಸ್ ಆರ್ಗನೈಸೇಷನ್ ಅಂತ ನಾಟ್ ಟ್ರೂ ಅಂತ ಹೇಳಿದ್ದಾರೆ. ದ ಪ್ರಾಜೆಕ್ಟ್ ಹೆಡ್ ಹ್ಯಾವ್ ಟು ಶೇರ್ ರಿಸೋರ್ಸಸ್ ವಿತ್ ಫಂಕ್ಷನಲ್ ಹೆಡ್, ದಿಸ್ ಇಸ್ ಟ್ರೂ. ಆಗಲೇ ಹೇಳ್ದಂಗೆ ನಾನು, ಪ್ರಾಜೆಕ್ಟ್ ಹೆಡ್ಡು ಫಂಕ್ಷನಲ್ ಇಬ್ಬರು ಕೆಲಸ ಮಾಡಬೇಕಾಗುತ್ತೆ, ಅವರು ರಿಸೋರ್ಸಸ್ನ ಶೇರ್ ಮಾಡಬೇಕಾಗುತ್ತೆ. ದೆರ್ ಇಸ್ ಸ್ಲೋ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ is not true. ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಫಾಸ್ಟಾಗಿ ಆಗುತ್ತೆ. ಓಕೆ, ನೆಕ್ಸ್ಟ್ ದ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಅಥಾರಿಟಿ ಇಸ್ ಡಿಸ್ಟ್ರಿಬ್ಯೂಟೆಡ್ ರೀಸನಬಲಿ. ಹೌದು, ಇಲ್ಲಿ ಅಥಾರಿಟಿ, ಪ್ರಾಜೆಕ್ಟ್ ಮ್ಯಾನೇಜರು ಅಥಾರಿಟಿ ಅವನಿಗೂ ಇದೆ, ಮತ್ತು ಜೊತೆಗೆ ಫಂಕ್ಷನಲ್ ಮ್ಯಾನೇಜರ್ಗೂ ಅಥಾರಿಟಿ ಇರೋದ್ರಿಂದ ಅಲ್ಲಿ ಅಥಾರಿಟಿ ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತೆ. ಇಟ್ ಈಸ್ ರಿಲೇಟಿವ್ಲಿ ಪರ್ಮನೆಂಟ್, ದಿಸ್ ಈಸ್ ಆಲ್ಸೋ ಟ್ರೂ. ಬೇರೆ ಎಲ್ಲ ಸ್ಟ್ರಕ್ಚರ್ಸಿಗೆ ಕಂಪೇರ್ ಮಾಡಿಕೊಂಡ್ರೆ ಮ್ಯಾಟ್ರಿಕ್ಸ್ ಸ್ಟ್ರಕ್ಚರು ಸ್ವಲ್ಪ ರಿಲೇಟಿವ್ಲಿ ಪರ್ಮನೆಂಟ್ ಆಗಿದೆ. ಯಾವುದು ಇಲ್ಲಿ ತಪ್ಪು ಅಂದರೆ ದೆರ್ ಇಸ್ ಸ್ಲೋ ಇನ್ಫಾರ್ಮೇಷನ್. ಥರ್ಡ್ ಒನ್, ದಟ್ ಈಸ್ ನಾಟ್ ಟ್ರೂ ಅಬೌಟ್ ಮ್ಯಾಟ್ರಿಕ್ಸ್ ಆರ್ಗನೈಸೇಷನ್. ಓಕೆ, ಮ್ಯಾಟ್ರಿಕ್ಸ್ ಆರ್ಗನೈಸೇಷನ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಫಾಸ್ಟ್ ಆಗುತ್ತೆ. ನೆಕ್ಸ್ಟು ಕ್ವೆಶನ್ ನಂಬರ್ 53. ಎಕ್ಸಾಮೈನ್ ದ ಫಾಲೋಯಿಂಗ್ ಅಸೆಷನ್ ಆ್ಯಂಡ್ ರೀಸನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ. ಅ ಮ್ಯಾನೇಜರ್ ಡೆಲಿಗೇಟ್ಸ್ ಅಥಾರಿಟಿ. ಹೌದು, ಮ್ಯಾನೇಜರು ತನ್ನ ಅಥಾರಿಟಿನ ಡೆಲಿಗೇಟ್ ಮಾಡ್ತಾನೆ. ಫಸ್ಟು ಏನದು ಅಥಾರಿಟಿ ಡೆಲಿಗೇಷನ್ ಅಂದರೆ, ನೋಡಿ, ಈಗ ನಿಮ್ಮ ಕಾಲೇಜಲ್ಲಿ ಒಬ್ಬ HOD ಅಂತ ಇರ್ತಾರೆ, ಹೌದಾ, ನೀವು ಲೆಕ್ಚರರ್ ಅಂತ ಅಂದ್ಕೊಳ್ಳಿ. ಈಗ HOD ಎಲ್ಲೋ ಒಂದು ವಾರ ಹೋಗಿರ್ತಾರೆ ಲೀವಲ್ಲಿ, ಅವ್ರು ನಿಮಗೆ ಏನೋ ಒಂದು ಅಥಾರಿಟಿ ಕೊಟ್ಬಿಟ್ಟು ಸ್ವಲ್ಪ ಡಿಪಾರ್ಟ್ಮೆಂಟನ್ನು ನೋಡ್ಕೊಳ್ತಾ ಇರಿ ಅಂತ ಹೇಳೋಗ್ತಾರೆ. ರೆಸ್ಪಾನ್ಸಿಬಿಲಿಟಿ ಕೊಟ್ಟೋಗ್ತಾರೆ. ರೆಸ್ಪಾನ್ಸಿಬಿಲಿಟಿ ಕೊಟ್ಟೋದಾಗ ನಿಮಗೆ ಜಸ್ಟ್ ಹಂಗೆ ಹೋಗ್ಬಿಟ್ರೆ, ರೆಸ್ಪಾನ್ಸಿಬಿಲಿಟಿ ಕೊಟ್ಟೋಗ್ಬಿಟ್ರೆ ಸ್ಟೂಡೆಂಟ್ಸ್ ನಿಮ್ಮನ್ನು ನೋಡಿ ಹೆದರ್ಕೊಳ್ತಾರ? ಇಲ್ಲ ತಾನೇ, ನಿಮಗೆ ಪವರು ಕೊಟ್ಟೋಗ್ತಾರೆ. ಓಕೆ, ಅಂಟಿಲ್ ಐ ಕಮ್ ಬ್ಯಾಕ್ just take care of the department, if anything take action against that ಅಂತ, ರೈಟ್. ಸೊ ಅದು ಅಥಾರಿಟಿ ಜೊತೆ ರೆಸ್ಪಾನ್ಸಿಬಿಲಿಟಿ ಕೂಡ ಟ್ರಾನ್ಸ್ಫರ್ ಮಾಡೋಗ್ತಾರೆ ನಿಮಗೆ. ಅದನ್ನು ಮ್ಯಾನೇಜರ್ ಡೆಲಿಗೇಟ್ಸ್ ಅಥಾರಿಟಿ, ದಟ್ ಈಸ್ ಟ್ರೂ. ದ ಮ್ಯಾನೇಜರ್ ವಾಂಟ್ ಟು ಶಿರ್ಕ್ ಹಿಸ್ ರೆಸ್ಪಾನ್ಸಿಬಿಲಿಟಿ ಇಸ್ ರಾಂಗ್. ಆ್ಯಕ್ಚುಲಿ ಕೆಲವೊಮ್ಮೆ ಮ್ಯಾನೇಜರು ತನ್ನ ರೆಸ್ಪಾನ್ಸಿಬಿಲಿಟಿನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಬೇರೆಯವ್ರ ಮೇಲೆ ತನ್ನ ರೆಸ್ಪಾನ್ಸಿಬಿಲಿಟಿನ ಕೊಟ್ಬಿಡ್ತಾನೆ, ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ ಅನ್ನೋದು ತಪ್ಪು. ತನ್ನ ರೆಸ್ಪಾನ್ಸಿಬಿಲಿಟಿನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲ, ಅವನು ಕೆಲಸ ಮಾಡ್ತಾ ಇರ್ತಾನೆ, ಅದು ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವನು ರೆಸ್ಪಾನ್ಸಿಬಿಲಿಟಿನ ಅಥವಾ ಅಥಾರಿಟಿನ ಡೆಲಿಗೇಟ್ ಮಾಡ್ತಾನೆ. ಸೊ ರೀಸನ್ ಈಸ್ ರಾಂಗ್, ಅಸರ್ಷನ್ ಈಸ್ ರೈಟ್. ಓಕೆ, ಸೊ ಇಲ್ಲಿ ಎ ಈಸ್ ಕರೆಕ್ಟ್, ಆರ್ ಈಸ್ ಇನ್ಕರೆಕ್ಟ್. ನೆಕ್ಸ್ಟು ಕ್ವೆಶನ್ ನಂಬರ್ ದಿಸ್ ಒನ್, ಕ್ವೆಶನ್ ನಂಬರ್ 54.
ಹೈ ಮೊರಾಲೆ ಆ್ಯಂಡ್ ಹೈ ಪ್ರೊಡಕ್ಟಿವಿಟಿ ಗೋ ಇನ್ ಹ್ಯಾಂಡ್ ಇನ್ ಹ್ಯಾಂಡ್, ದಟ್ ಈಸ್ ಟ್ರೂ. ಒಬ್ಬ ವ್ಯಕ್ತಿ ತುಂಬ ಲಾಯಲ್ ಆಗಿರ್ತಾನೆ ಒಂದು ಆರ್ಗನೈಸೇಷನ್ ಕಡೆ, ಓಕೆ, ಅವಾಗ ಒಂದು ತುಂಬ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತಾನೆ, ಹೌದಾ ಅಲ್ವೋ? ಸೊ ಅದೆರಡೂ ಕೂಡ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ ಅನ್ನೋದು ಸರಿ. ವರ್ಕರ್ಸ್ ಡು ನಾಟ್ ಹ್ಯಾವ್ ದೇರ್ ಓನ್ ವೇಸ್ ಫಾರ್ ರಿಲೀಫ್ ಫ್ರಮ್ ಫ್ಯಾಟಿಗ್ ಆ್ಯಂಡ್ ಮೋನೋಟೋನಿ ಅಂತ ಹೇಳ್ತಾ ಇದ್ದಾರೆ. ಒಂದೇ ಕೆಲಸ ಮಾಡಿ ಬೇಜಾರಾಗೋದ್ರಿಂದ ಅಥವಾ ಅವ್ರಿಗೆ ತುಂಬ ಫ್ಯಾಟಿಗ್ ಆಗಿಬಿಟ್ಟಿದೆ, ಓಕೆ, ಅದನ್ನ ಹೆಂಗೆ ಅವರು ರಿಲೀವ್ ಮಾಡ್ಕೊಳ್ಳೋದು ಅಂತ ಅವ್ರ ಕೈಯಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ತಪ್ಪು. ಈಗ ನನಗೆ ತುಂಬ ಬೇಜಾರಾಗ್ತಾ ಇದೆ, ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಾನೇನು ಮಾಡ್ಬೋದು? ಐ ಕ್ಯಾನ್ ಟೇಕ್ ಸಮ್ ಬ್ರೇಕ್ಸ್, ರೈಟ್? ಐ ಕ್ಯಾನ್ ಗೋ ರೆಸ್ಟ್, ಐ ಕ್ಯಾನ್ ಡೂ ಸಮ್ ರಿಕ್ರಿಯೇಷನಲ್ ಆ್ಯಕ್ಟಿವಿಟೀಸ್, ಐ ಕ್ಯಾನ್ ಪ್ಲೇ ಸಮ್ ಗೇಮ್ಸ್. ಸೊ ಅದೆಲ್ಲ ಬೋರ್ಡಮ್ಮನ್ನ ಹೆಂಗೆ ಹೌ ಕ್ಯಾನ್ ಐ ಓವರ್ಕಮ್ ಅನ್ನೋದು ನನಗೆ ಗೊತ್ತಿರುತ್ತೆ, ವರ್ಕರ್ಸಿಗೆ ಯೂಶಲಿ ಗೊತ್ತಿರುತ್ತೆ. ಸೊ ಅಸರ್ಷನ್ ಈಸ್ ರೈಟ್, ರೀಸನ್ ಈಸ್ ರಾಂಗ್. ಎ is true, R is false. Next, question number 55. Find out the correct combination of statements with regard to business ethics and choose the correct answer ಅಂತ ಹೇಳಿದ್ದಾರೆ. ಇಲ್ಲಿ ಬಿಸ್ನೆಸ್ ಎಥಿಕ್ಸ್ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಬಿಸ್ನೆಸ್ ಎಥಿಕ್ಸ್ ಆರ್ ಬಿಹೇವಿಯರ್ ಆ್ಯಂಡ್ ಅ ಬಿಸ್ನೆಸ್ ಅದರೆನ್ಸ್ ಆನ್ ಇಟ್ಸ್ ಡೈಲಿ ಡೀಲಿಂಗ್ಸ್. ದಿಸ್ ಇಸ್ ಟ್ರೂ. ನಾವು ಯೂಶಲಿ ಬಿಸ್ನೆಸ್ ಮಾಡ್ತಾ ಇರುವಾಗ ಅಥವಾ ಅದರಲ್ಲಿ ಕೆಲಸ ಮಾಡ್ತಿರುವಂಥ ಎಂಪ್ಲಾಯೀಸ್ನ ಬಿಹೇವಿಯರ್ ಡೈಲಿ ಡೀಲಿಂಗ್ಸಲ್ಲಿ ಒಂದೇ ರೀತಿ ಇರಬೇಕು, ಅದನ್ನು ನಾವು ಫಾಲೋ ಮಾಡ್ತೀವಿ, ಹೌದಾ? ಅದನ್ನು ನಾವು ಬಿಸ್ನೆಸ್ ಎಥಿಕ್ಸ್ ಅಂತ ಹೇಳ್ತೀವಿ. ದ ಎಥಿಕ್ಸ್ ಆಫ್ ಅ ಪರ್ಟಿಕ್ಯುಲರ್ ಬಿಸ್ನೆಸ್ ಕ್ಯಾನ್ ಬಿ ಡೈವರ್ಸ್. ಹೌದು, ಒಂದೊಂದು ಬಿಸ್ನೆಸ್ನ ಎಥಿಕ್ಸು ಕೂಡ ಡಿಫ್ರೆಂಟ್ ಇರುತ್ತೆ, ದಟ್ ಈಸ್ ಟ್ರೂ. ಬಿಸ್ನೆಸ್ ಎಥಿಕ್ಸ್ ಹ್ಯಾಸ್ ನಾರ್ಮೇಟಿವ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಡೈಮೆನ್ಷನ್. ಇಲ್ಲಿ ನಾರ್ಮೇಟಿವ್ ಡೈಮೆನ್ಷನ್ ಮತ್ತು ಡಿಸ್ಕ್ರಿಪ್ಟಿವ್ ಡೈಮೆನ್ಷನ್. ಸೊ ಬಿಸ್ನೆಸ್ ಎಥಿಕ್ಸ್ ನಾರ್ಮೇಟಿವ್ ಡೈಮೆನ್ಷನ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಡೈಮೆನ್ಷನ್ ಅಂದರೆ, ನಾರ್ಮೇಟಿವ್ ಡೈಮೆನ್ಷನ್ ಅಂದರೆ ವಾಟ್ ಆಫ್ ಟು ಬಿ ಅಂತ, ಡಿಸ್ಕ್ರಿಪ್ಟಿವ್ ಡೈಮೆನ್ಷನ್ ಅಂದರೆ ವಾಟ್ ಈಸ್ ಅಂತ. ಸೊ ಯಾವುದನ್ನು ನಾವು ಮಾಡಬೇಕು, ಯಾವುದನ್ನು ನಾವು ಮಾಡಬಾರ್ದು ಅಂತ ಏನು ಹೇಳುತ್ತೋ ಅದನ್ನು ನಾವು ನಾರ್ಮೇಟಿವ್ ಡೈಮೆನ್ಷನ್ ಅಂತ ಹೇಳ್ತೀವಿ. ಯಾವುದು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತ. ಈಗ ಒಂದು ಚಿಕ್ಕ ಮಗು ಅಂತ ಅಂದ್ಕೊಳ್ಳೋಣ, ಅಟ್ ದ ಏಜ್ ಆಫ್ 5 ಅದೇನೋ ತೊಗೊಂಡು ಬಾಯಲ್ಲಿ ಆಟ್ಕೊಂಡ್ರೆ ಇಟ್ಸ್ ಓಕೆ ಅಂತೀವಿ ನಾವು, ಕರೆಕ್ಟ್? ಈಗೆಲ್ಲೋ ಒಂದು ಪೇಪರ್ ಬಿದ್ದಿರುತ್ತೆ, ಅದನ್ನು ತೊಗೊಂಡು ಬಾಯಲ್ಲಿ ಹಾಕ್ಕೊಂಡ್ರೆ ಓಕೆ ಅಂತೀವಿ. ಅದೇ ಒಂದು 30 ವರ್ಷದ ವ್ಯಕ್ತಿ ಪೇಪರ್ನ ತೊಗೊಂಡು ಬಾಯಲ್ಲಿ ಇಟ್ಕೊಂಡ್ರೆ ಎಂಥ ಅಸಹ್ಯ ಅಂತೀವಿ. ಸೊ ನಾರ್ಮೇಟಿವ್ ಡೈಮೆನ್ಷನ್ ಅಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ನಮಗೆ ಒಂದು ಡಿಸ್ಕ್ರಿಪ್ಷನ್ ಗೊತ್ತಿರುತ್ತೆ, ಅದನ್ನು ನಾರ್ಮೇಟಿವ್ ಡೈಮೆನ್ಷನ್ ಅಂತ ಹೇಳ್ತೀವಿ. ತಪ್ಪು ಮಾಡಿದ್ರೆ ಅದಕ್ಕೆ ಪನಿಷ್ಮೆಂಟು ಕೂಡ ಕೊಡ್ಬೋದು, ಓಕೆ. ಡಿಸ್ಕ್ರಿಪ್ಟಿವ್ ಡೈಮೆನ್ಷನ್ ಅಂದರೆ ವಾಟ್ ಈಸ್ ಅಂತ. ವಾಟ್ ಈಸ್ ಅಂದರೆ ಈಗ ಆ್ಯಕ್ಚುಲಿ ಏನು ಜನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ, ಅವರ ಕಲ್ಚರು ಏನು ಒಂದು ಈಗ ಏನನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ನಮ್ಮ ಇಂಡಿಯಾದಲ್ಲಿ ನಾವು ಎಷ್ಟೊಂದು ಕಲ್ಚರ್ಸ್ನ ನೋಡ್ತೀವಿ, ಕರೆಕ್ಟ್? ಅದೆಲ್ಲ ಡಿಸ್ಕ್ರಿಪ್ಟಿವ್ ಡೈಮೆನ್ಷನ್ಸು. ಸೊ ಇಲ್ಲಿ ಬಿಸ್ನೆಸ್ ಎಥಿಕ್ ಹ್ಯಾಸ್ ನಾರ್ಮೇಟಿವ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಡೈಮೆನ್ಷನ್, ಎಸ್, ದಟ್ ಈಸ್ ಆಲ್ಸೋ ಟ್ರೂ. ಸೊ ಎ ಬಿ ಸಿ ಆಲ್ ದ 3 ಆರ್ ಟ್ರೂ. ನೆಕ್ಸ್ಟ್ ಕ್ವೆಶನ್ ನಂಬರ್ 56. ಅರೇಂಜ್ ದ ಫಾಲೋಯಿಂಗ್ ಇನ್ ಆರ್ಡರ್ ಆ್ಯಂಡ್ ಚೂಸ್ ದ ರೈಟ್ ಆಪ್ಷನ್. ಸಿಂಪಲ್ ಕ್ವೆಶನ್ ಕೇಳಿದ್ದಾರೆ, HRM ಇಂದು. ರಿಕ್ರೂಟ್ಮೆಂಟ್, ಪ್ರಮೋಷನ್, ಪರ್ಫಾರ್ಮೆನ್ಸ್ ಅಪ್ರೈಸಲ್, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ನಿಮಗೆ ಗೊತ್ತಿದೆ ಪ್ರೋಸೆಸ್ ಆಫ್ HRM. ಪ್ರೋಸೆಸ್ ಆಫ್ HRM ಫಸ್ಟು ಇಟ್ ಸ್ಟಾರ್ಟ್ಸ್ ವಿತ್ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್. ವಿ ನೀಡ್ ಟು ನೋ ಹೌ ಮೆನಿ ಎಂಪ್ಲಾಯೀಸ್ ಆರ್ ರಿಕ್ವೈರ್ಡ್ ಇನ್ ವಿಚ್ ಡಿಪಾರ್ಟ್ಮೆಂಟ್, ಎವ್ರಿಥಿಂಗ್ ವಿ ನೀಡ್ ಟು ಎಸ್ಟಿಮೇಟ್, ಓಕೆ. ಅದಾದಮೇಲೆ ಅದ್ರ ಪ್ರಕಾರ ನಾವು ರಿಕ್ರೂಟ್ಮೆಂಟ್ ಮಾಡ್ತೀವಿ. ಫೈಂಡಿಂಗ್ ದ ಅಟ್ರಾಕ್ಟಿವ್ ಕ್ಯಾಂಡಿಡೇಟ್ಸ್ ಟು ಫಿಲ್ ದ ಜಾಬ್. ಅದಕ್ಕೆ ನಾವು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಕೊಡ್ತೀವಿ, ಅವ್ರು ಅಪ್ಲಿಕೇಶನ್ಸ್ ಹಾಕ್ತಾರೆ, ಆವಾಗ ನಾವು ಸೆಲೆಕ್ಷನ್ ಮಾಡ್ತೀವಿ, ಇಂಟರ್ವ್ಯೂ ಕಂಡಕ್ಟ್ ಮಾಡ್ತೀವಿ, ಪ್ರೊಸೆಸ್ ಮಾಡಿಬಿಟ್ಟು ಸೆಲೆಕ್ಷನ್ ಮಾಡ್ತೀವಿ. ಮಾಡಾದ್ಮೇಲೆ ಪ್ಲೇಸ್ಮೆಂಟ್ ಮಾಡ್ತೀವಿ, ಅವ್ರನ್ನ ಇಂಡಕ್ಷನ್ ಓರಿಯೆಂಟೇಷನ್ ಮಾಡ್ತೀವಿ. ಅದ ನಂತರ ಜಾಬ್ ರಿಲೇಟೆಡ್ ಟ್ರೈನಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವ್ರ ಕರಿಯರ್ ಡೆವಲಪ್ಮೆಂಟಿಗೆ ಏನು ಬೇಕು ಅದನ್ನು ಸಪೋರ್ಟಿವ್ ಆಗಿ ನಿಲ್ತೀವಿ. ಅದಾದ ನಂತರ ಅವ್ರ ಪರ್ಫಾರ್ಮೆನ್ಸ್ ಯಾವ ರೀತಿ ಮಾಡ್ತಾ ಇದ್ದಾರೆ ಅದನ್ನು ಚೆಕ್ ಮಾಡ್ತೀವಿ. ಅವ್ರಿಗೆ ಕಾಂಪನ್ಸೇಷನ್ ಬೆನಿಫಿಟ್ಸ್ ಕೊಡ್ತೀವಿ, ಒಳ್ಳೆ ಎಂಪ್ಲಾಯಿ ರಿಲೇಷನ್ಸ್ನ ಬಿಲ್ಡ್ ಮಾಡ್ತೀವಿ. ಅದಾದಮೇಲೆ ಅವ್ರ ಕಂಪನಿ ಬಿಟ್ಟೋಗ್ತಾರೆ, ಸೆಪ್ರೇಷನ್ ಆಗುತ್ತೆ, ರೈಟ್? ರೆಸಿಗ್ನೇಷನ್ ಕೊಡ್ತಾರೆ, ರಿಟೈರ್ಮೆಂಟ್ ಆಗುತ್ತೆ, ಅಥವಾ ನಾವು ಅವ್ರನ್ನ ಟರ್ಮಿನೇಟ್ ಮಾಡ್ತೀವಿ, ಅಲ್ಲಿ ಸೆಪ್ರೇಷನ್ ಆಗುತ್ತೆ. HRM ಪ್ರೋಸೆಸ್ಸು ಪ್ಲಾನಿಂಗ್, ರಿಕ್ರೂಟ್ಮೆಂಟ್, ಸೆಲೆಕ್ಷನ್, ಪ್ಲೇಸ್ಮೆಂಟ್, ಟ್ರೈನಿಂಗ್, ಅಪ್ರೈಸಲ್, ಕಾಂಪನ್ಸೇಷನ್, ಎಂಪ್ಲಾಯಿ ರಿಲೇಷನ್, ಸೆಪ್ರೇಷನ್. ಸೊ ಈಗ ಇಲ್ಲಿ ಅದೇ ಹೇಳಿದ್ದಾರೆ. ಫಸ್ಟ್ ಏನು,
ರೆಕ್ರೂಟ್ಮೆಂಟ್. ಇಲ್ಲಿ ಪ್ಲಾನಿಂಗ್ ಅಂತ ಕೊಟ್ಟಿರ್ತಾ ಇದ್ರೆ ನಾವು ಅದನ್ನು ತೊಗೊಳ್ತಾ ಇದ್ವಿ, HR ಪ್ಲಾನಿಂಗ್. ಬಟ್ ಇಲ್ಲಿ ರೆಕ್ರೂಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. 3 is ಫಸ್ಟ್. ಸೊ 3 is ಫಸ್ಟ್ ಅಂದರೆ ದಿಸ್ ಕೆನಾಟ್ ಬಿ ದ ಆನ್ಸರ್, ರೈಟ್? ರೆಕ್ರೂಟ್ಮೆಂಟ್ ಆದಮೇಲೆ ನಾವೇನು ಮಾಡ್ತೀವಿ? ಟ್ರೈನಿಂಗ್ ಕೊಡ್ತೀವಿ, ಹೌದಾ? ಟ್ರೈನಿಂಗ್ 4, 3 ಆದಮೇಲೆ 4. ಅದಾದಮೇಲೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮಾಡ್ತೀವಿ. ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಪ್ರಮೋಷನ್ ಕೊಡ್ತೀವಿ. ಸೊ ಆನ್ಸರ್ ಇಸ್ 56ಗೆ 1. ನೆಕ್ಸ್ಟ್ ಕ್ವೆಶನ್ ನಂಬರ್ 57. ಇನ್ ರಿಯಲ್ ಟರ್ಮ್ಸ್ ವರ್ಕರ್ ಪಾರ್ಟಿಸಿಪೇಷನ್ ಇನ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಫೇಲ್ಡ್ ಇನ್ ಇಂಡಿಯಾ. ನಿಜವಾಗ್ಲೂ ಹೇಳಬೇಕಂದ್ರೆ ಇಂಡಿಯಾದಲ್ಲಿ ವರ್ಕರ್ಸ್ ಪಾರ್ಟಿಸಿಪೇಷನ್ನು ಕಂಪನಿ ರಿಲೇಟೆಡ್ ಆಗಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂತ ಹೇಳಿದೆ, ಫೇಲ್ ಆಗಿದೆ ಅಂತ. ದಟ್ ಈಸ್ ಟ್ರೂ. ವರ್ಕರ್ ಪಾರ್ಟಿಸಿಪೇಷನ್ ಅಂದರೆ ಏನು ನೋಡಿ, ಮೊದಲೇನಾಗ್ತಾ ಇತ್ತು, ನೀವು ಕೇಳಿರ್ತೀರ ಪರ್ಸನಲ್ ಮ್ಯಾನೇಜ್ಮೆಂಟ್, ಆಮೇಲೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಬಂತು, ಆಮೇಲೆ ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಈಗ ಬಂದಿದೆ ಅಂತ. ಪರ್ಸನಲ್ ಮ್ಯಾನೇಜ್ಮೆಂಟ್ ಅಂತ ಇದ್ದಾಗ ಜನ ಎಂಪ್ಲಾಯರು ಎಂಪ್ಲಾಯೀಸ್ನ ಅಂದರೆ ವರ್ಕರ್ಸ್ನ ಸ್ಲೇವ್ ಥರ ಟ್ರೀಟ್ ಮಾಡ್ತಾಯಿದ್ರು. ಅಲ್ಲಿ ಅವನಿಗೆ ನಾವು ಸಂಬಳ ಕೊಡ್ತಾ ಇದ್ದೀವಿ, ಅವ್ನು ಕೆಲಸ ಮಾಡ್ತಾ ಇದ್ದಾನೆ, ಅಷ್ಟೇ ರಿಲೇಷನ್ಶಿಪ್ ಇದ್ದಿತ್ತು. ಅದಾದಮೇಲೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಬಂತು. ಆವಾಗ ಏನಾಗ್ತಾಯಿತ್ತು ಅಂದರೆ, ಅಲ್ಲ ಎಂಪ್ಲಾಯೀಸ್ನ ಸ್ಲೇವ್ ಅಲ್ಲ, ಅವ್ರು ನಮ್ಮ ಕಂಪನಿ ಅಸೆಟ್ ಇದ್ದಂಗೆ, ನಾವು ಅವ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀವಿ, ಅವ್ರು ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ನಮ್ಮ ಕಂಪನಿಯ ಪ್ರೊಡಕ್ಟಿವಿಟಿಗೆ ಅಂತ. ಈಗ ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಬಂದಿದೆ. ದೇ ಬಿಕಮ್ ಅ ಕ್ಯಾಪಿಟಲ್. ಅವರು ಅದನ್ನು ಯೂಸ್ ಮಾಡ್ಕೊಂಡು ನಾವು ಆರ್ಗನೈಸೇಷನಲ್ಲಿ ಪ್ರಾಫಿಟ್ ಮಾಡ್ತಾ ಇದ್ದೀವಿ. ಓಕೆ, ದೇ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀಷಿಯಸ್ ಕ್ಯಾಪಿಟಲ್ ಆಫ್ ದ ಕಂಪನಿ ಅಂತ ಆಗಿದ್ದಾರೆ. ಇಲ್ಲೇನು ಹೇಳುತ್ತೆ ಅಂದರೆ, ವರ್ಕರ್ಸನ್ನು ಕೂಡ ನಮ್ಮ ಕಂಪನಿನಲ್ಲಿ ಎಷ್ಟೊಂದು ವಿಚಾರಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹಕ್ಕು ಕೊಡುವಂಥದ್ದನ್ನು ನಾವು ವರ್ಕರ್ ಪಾರ್ಟಿಸಿಪೇಷನ್ ಅಂತ ಹೇಳ್ತೀವಿ. ಲೈಕ್ ಏನೋ ಒಂದು ಡಿಸಿಷನ್ ತೊಗೊಳ್ಬೇಕು, ಅದರಲ್ಲಿ ವರ್ಕರ್ಸಿಗೆ ಆಪರ್ಚುನಿಟಿ ಕೊಡುವಂಥದ್ದು, ಇನ್ವಾಲ್ವ್ ಆಗಿ ಅದರಲ್ಲಿ ಡಿಸಿಷನ್ನಲ್ಲಿ ಇನ್ವಾಲ್ವ್ ಆಗಿ ಮಾತಾಡಲಿಕ್ಕೆ, ಓಕೆ, ಅದೆಲ್ಲ ಮಾಡುವಂಥದ್ದು ವರ್ಕರ್ ಪಾರ್ಟಿಸಿಪೇಷನ್ ಅಂತ ಹೇಳ್ತೀವಿ. ಅದು ಇಂಡಿಯಾದಲ್ಲಿ ಫೇಲ್ ಆಗಿದೆ. ಹೌದು, ಇದು ಫೇಲ್ ಆಗಿದೆ ಇಂಡಿಯಾದಲ್ಲಿ. ದಿಸ್ ಇಸ್ ಟ್ರೂ. ಯಾಕೆ? ದೇರ್ ಇಸ್ ಅ ಲ್ಯಾಕ್ ಆಫ್ ಆ್ಯಟಿಟ್ಯೂಡ್ನಲ್ ಚೇಂಜ್. ಜನಗಳು ಅವರ ಆ್ಯಟಿಟ್ಯೂಡ್ನ ಚೇಂಜ್ ಮಾಡ್ಕೊಂಡಿಲ್ಲ. ಮಲ್ಟಿಪ್ಲಿಸಿಟಿ ಆಫ್ ಯೂನಿಯನ್ ಎಂಪ್ಲಾಯಿ ಯೂನಿಯನ್ ಅಂತ ಇದೆಯಂತೆ, ಅದು ಒಂದಿಲ್ಲ, ತುಂಬ ಯೂನಿಯನ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ದ ಆಬ್ಸೆನ್ಸ್ ಆಫ್ ಪ್ರೊಸೀಜರ್ ಟು ಡಿಟರ್ಮೈನ್ ಅ ಸೋಲ್ ಬಾರ್ಗೇನಿಂಗ್ ಏಜೆಂಟ್. ಸರಿಯಾಗಿ ಒಬ್ಬ ಬಾರ್ಗೇನಿಂಗ್ ಏಜೆಂಟ್ ಎಂಪ್ಲಾಯೀಸ್ ಕಡೆಯಿಂದ ಒಬ್ಬ, ಎಂಪ್ಲಾಯರ್ ಕಡೆಯಿಂದ ಒಬ್ಬ ಬಂದು ಬಾರ್ಗೇನ್ ಮಾಡಿ ಏನಿದೆ ಪ್ರಾಬ್ಲಮ್ ಅದನ್ನು ರಿಸಾಲ್ವ್ ಮಾಡ್ಕೊಳ್ಳುವಂಥ ಪ್ರಯತ್ನನೇ ಪಡಲ್ಲ. ಇದು ಎರಡೂ ಕೂಡ ಸರಿನೇ. ಎ ಈಸ್ ಕರೆಕ್ಟ್, ಆರ್ ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ನೆಕ್ಸ್ಟ್ ಕ್ವೆಶನ್ ನಂಬರ್ 58. ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಲೀಡ್ ಟು ಗ್ರೂಪ್ ಕೋಇನ್ಸಿಡೆನ್ಸ್? ಫಸ್ಟು ಗ್ರೂಪ್ ಕೋಇನ್ಸಿಡೆನ್ಸ್ ಅಂದರೆ ಏನು ನೋಡಿ. ಇದು ಎಲ್ಲಿಂದ ತೊಗೊಂಡಿದ್ದಾರೆ ಟಾಪಿಕ್ ಅಂದರೆ, ಗ್ರೂಪ್ ಡೈನಾಮಿಕ್ಸ್ ಅಂತ ಇದೆ ಟಾಪಿಕ್. ಗ್ರೂಪ್ ಡೈನಾಮಿಕ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಗೇನ್. ಓಕೆ, ಇದು ಮೇಲ್ ತೊಗೊಂಡಿರೋದು ಇಂಡಸ್ಟ್ರಿಯಲ್ ರಿಲೇಷನ್ಸ್ ಟಾಪಿಕಿಂದ. ಓಕೆ, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಟಾಪಿಕಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ರಿಸಲ್ಯೂಷನ್ ಬರುತ್ತೆ. ಓಕೆ, ಇಂಡಸ್ಟ್ರಿಯಲ್ ರಿಲೇಷನ್ಸ್ನ ಓದ್ಕೊಡಿ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ರೆಸಲ್ಯೂಷನ್ಸ್ ಬರುತ್ತೆ, ಅದು ಹೇಳ್ತೀನಿ ನಾನು ಸ್ವಲ್ಪ. ಇಲ್ಲಿ ಗ್ರೂಪ್ ಕೋಇನ್ಸಿಡೆನ್ಸ್ ಬಗ್ಗೆ ಹೇಳೋಣ. ಗ್ರೂಪ್ ಕೋಇನ್ಸಿಡೆನ್ಸ್ ಅಂದರೆ ಅರ್ಥ, ಈಗ ನಾನು ಒಂದು ಗ್ರೂಪ್ ಇದೆ, ಐ ಆಮ್ ದ ಮೆಂಬರ್ ಆಫ್ ದಟ್ ಗ್ರೂಪ್, ಆದರೂ ಐ ಡೋಂಟ್ ಲೈಕ್ ಟು ಗೋ ಆ್ಯಂಡ್ ಸಿಟ್ ವಿತ್ ದಟ್ ಗ್ರೂಪ್ ಅಂದರೆ ಅರ್ಥ, ಐ ಡೋಂಟ್ ಹ್ಯಾವ್ ಗ್ರೂಪ್ ಕೋಇನ್ಸಿಡೆನ್ಸ್. ನನಗೆ ಆ ಗ್ರೂಪಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ. ಅದೇ ನನಗೆ ಆ ಗ್ರೂಪಲ್ಲಿ ಹೋಗಿ ಇರೋದಕ್ಕೆ ಇಷ್ಟ ಇದ್ದರೆ ಅದನ್ನು ನಾವು ಗ್ರೂಪ್ ಕೋಇನ್ಸಿಡೆನ್ಸ್ ಅಂತ ಹೇಳ್ತೀವಿ. ಅಂದರೆ ದ ಮೆಂಬರ್ ಆಫ್ ದ ಗ್ರೂಪ್ ಹ್ಯಾಸ್ ಅನ್ ಇಂಟ್ರೆಸ್ಟ್, ಬಿಲಾಂಗಿಂಗ್ನೆಸ್, willingness to stay in the group or not. That is what we call it as a group coincidence ಅಂತ. ಯಾವಾಗ ಆ ಗ್ರೂಪ್ ಕೋಇನ್ಸಿಡೆನ್ಸ್ ಬರುತ್ತೆ ಹೇಳಿ? ಯಾವಾಗ ನಾವು ಎಲ್ಲರೂ ಒಂದು ಪರ್ಟಿಕ್ಯುಲರ್ ಗೋಲಿಗೆ ಅಗ್ರಿ ಮಾಡ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ, ಆವಾಗ ಗ್ರೂಪ್ ಕೋಇನ್ಸಿಡೆನ್ಸ್ ಇರುತ್ತೆ. ಗ್ರೂಪಲ್ಲಿ ಕಾಂಪಿಟೇಷನ್ ಇದ್ದರೆ ನಮ್ಮಲ್ಲೇ ಆಗುತ್ತಾ? ಇಲ್ಲ. ಫ್ರೀಕ್ವೆಂಟ್ ಇಂಟರ್ಯಾಕ್ಷನ್ಸ್ ಆಫ್ ಮೆಂಬರ್ಸ್ ಇದ್ದಾಗ, ನಾವು ಚೆನ್ನಾಗಿ ಇಂಟರ್ಯಾಕ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾಗ ಒಳ್ಳೆ ಗ್ರೂಪ್ ಕೋಇನ್ಸಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ಪರ್ಸನಲ್ ಅಟ್ರಾಕ್ಟಿವ್ನೆಸ್ ಇದ್ದಾಗ, ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಒಬ್ರಿಗೆ ಅಟ್ರಾಕ್ಟಿವ್ ಆಗಿ ಹೆಲ್ಪ್ ಮಾಡ್ತಾ ಇದ್ದೀವಿ ಅಂದಾಗ, ಕರೆಕ್ಟ್ ಒಬ್ರು ಕಂಡ್ರೆ ಒಬ್ರಿಗೆ ಇಷ್ಟ ಇದ್ದಾಗ, ಇನ್ನೂ ಬೆಸ್ಟ್ ವರ್ಡ್ ಹೇಳಬೇಕಾದ್ರೆ. ಸೊ ಈ ಮೂರು ಸರಿ, ಎ, ಸಿ ಆ್ಯಂಡ್ ಡಿ. ಸೆಕೆಂಡ್ ಈಸ್ ರಾಂಗ್. ಓಕೆ, ಸೊ ಅದು ಗ್ರೂಪ್ ಕೋಇನ್ಸಿಡೆನ್ಸ್ ಬಗ್ಗೆ. ಕ್ವೆಶನ್ ನಂಬರ್ 59.
ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ deterioration of a mental efficiency, reality testing and moral judgment that results from in group pressure ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮಗೇನು ಗೊತ್ತಿರಬೇಕು, ಗ್ರೂಪ್ ಥಿಂಕ್ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕಿಲ್ಲಿ. ಗ್ರೂಪ್ ಥಿಂಕ್ ಅಂದರೆ ಕೆಲವೊಮ್ಮೆ ಗ್ರೂಪ್ ಮೆಂಬರ್ಸು ದೇ ಡು ನಾಟ್ ಫೀಲ್ ಸೇಫ್ ಟು ಎಕ್ಸ್ಪ್ರೆಸ್ ದೇರ್ ವ್ಯೂ ಪಾಯಿಂಟ್ಸ್. ಕೆಲವೊಮ್ಮೆ ಅವರು ತನ್ನ ವ್ಯೂ ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಸೇಫ್ ಅಂತ ಅಂದ್ಕೊಳ್ಳಲ್ಲ. ಮೆಜಾರಿಟಿ ಆಫ್ ದ ಟೈಮು ವ್ಯೂ ಪಾಯಿಂಟ್ಸ್ಗಳನ್ನು ಜಸ್ಟ್ ಅಸ್ಯೂಮ್ ಮಾಡಿಕೊಂಡು ಇದು ಸರಿ ಇರ್ಬೋದು, ಅದು ತಪ್ಪಿರ್ಬೋದು ಅಂತ ಅಂದ್ಕೊಂಡು ಅಸ್ಯೂಮ್ಸನ್ ಬೇಸಿಸ್ ಮೇಲೆ ಡಿಸಿಷನ್ ತೊಗೊಂಡ್ಬಿಡ್ತಾರೆ. ಅವ್ರು ತೊಗೊಳ್ಳುವಂಥ ಡಿಸಿಷನ್ಸು ಎಷ್ಟು ರಿಸ್ಕಿ ಆಗಿರುತ್ತೆ ಅಂತಲೂ ಯೋಚನೆ ಮಾಡಲ್ಲ. ಆಲ್ಟರ್ನೇಟಿವ್ ಐಡಿಯಾಸ್ಗಳಿರುತ್ತೆ, ಕೆಲವೊಮ್ಮೆ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ಗಳು ಇರುತ್ತೆ. ಅದನ್ನೆಲ್ಲ ಇಗ್ನೋರ್ ಮಾಡಿ ಯಾವುದೋ ಒಂದು ಪರ್ಟಿಕ್ಯುಲರ್ ಎಲ್ಲರದು ಇದೆ ಅಂತ ಅಂದ್ಕೊಂಡು, ಎಲ್ಲ ಡಿಸಿಷನು ಇದೆ ಅಂತ ಅಂದ್ಕೊಂಡು ಒಂದು ಡಿಸಿಷನಿಗೆ ಬಂದುಬಿಟ್ಟು ಅದು ಅಲ್ಟಿಮೇಟ್ಲಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅಂಥ ಸಿಚುವೇಷನನ್ನು ನಾವು ಗ್ರೂಪ್ ಥಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಅದೇ ಹೇಳ್ತಾ ಇದ್ದಾರೆ, ಡಿಟೋರಿಯೇಷನ್ ಆಫ್ ಮೆಂಟಲ್ ಎಫಿಷಿಯನ್ಸಿ. ಡಿಟೋರಿಯೇಷನ್ ಅಂದರೆ ಯಾವುದೋ ಒಂದು ಪ್ರೋಸೆಸ್ಸು ರೆಡ್ಯೂಸ್ ಆಗ್ತಾ ಹೋಗುವಂಥದ್ದು. ಈ ಮೆಂಟಲ್ ಎಫಿಷಿಯನ್ಸಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ರಿಯಾಲಿಟಿ ಟೆಸ್ಟಿಂಗೇ ಮಾಡಲ್ಲ, ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಮಾರಲ್ ಜಡ್ಜ್ಮೆಂಟೇ ಇರಲ್ಲ, ಅದು ಕೂಡ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ಡಿಟೋರಿಯೇಷನ್ ಅಂತ ಹೇಳ್ತೀವಿ. ಅದರಿಂದ ಏನಾಗುತ್ತೆ, ಇನ್ ಗ್ರೂಪ್ ಪ್ರೆಷರಿಂದ ಇದೆಲ್ಲ ಆಗುತ್ತೆ. ಸೊ ಅಂಥದ್ದನ್ನು ಏನಂದರೆ ಗ್ರೂಪ್ ಥಿಂಕ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ನಂಬರ್ 60. ಕಾರ್ಪೊರೇಟ್ ಕಲ್ಚರ್ ಇಸ್ ಜನರಲಿ ಕನ್ಸಿಡರ್ಡ್ ಕ್ಲೋಸ್ ಆ್ಯಂಡ್ ಥ್ರೆಟನಿಂಗ್ ಆರ್ ಓಪನ್ ಆ್ಯಂಡ್ ಪಾರ್ಟಿಸಿಪೇಟರಿ ಅಂತ ಹೇಳಿದ್ದಾರೆ. ರೀಸನಿಂಗು ಕಾರ್ಪೊರೇಟ್ ಕಲ್ಚರ್ and style of functioning of top manager is as important factor for determining the internal environment of the company ಅಂತ. ಸೊ ಇಲ್ಲಿ ಯೂಶಲಿ ಕಾರ್ಪೊರೇಟ್ ಕಲ್ಚರು ಕ್ಲೋಸ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ, ಥ್ರೆಟನಿಂಗ್ ಅಂತ ಕನ್ಸಿಡರ್ ಮಾಡ್ತಾರೆ, ಆರ್ ಓಪನ್ ಟು ಪಾರ್ಟಿಸಿಪೇಟರಿ ಅಂತಲೂ ಕನ್ಸಿಡರ್ ಮಾಡ್ತಾರೆ. ದಿಸ್ ಇಸ್ ರೈಟ್. ಯಾಕೆ ಅಂದರೆ ಬಿಕಾಸ್ ಕಾರ್ಪೊರೇಟ್ ಕಲ್ಚರ್ ಆ್ಯಂಡ್ ಸ್ಟೈಲ್ ಆಫ್ ಫಂಕ್ಷನಿಂಗ್ ಆಫ್ ಟಾಪ್ ಮ್ಯಾನೇಜರ್ಸ್ ಈಸ್ ಆನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಡಿಟರ್ಮಿನಿಂಗ್ ದ ಇಂಟರ್ನಲ್ ಎನ್ವೈರನ್ಮೆಂಟ್ ಆಫ್ ದಿ ಕಂಪನಿ. ಇಲ್ಲಿ ಕಾರ್ಪೊರೇಟ್ ಕಲ್ಚರು ಮತ್ತು ಒಂದು ಕಂಪನಿ ಅಂತ ಬಂದಾಗ ಅವ್ರ ಕಲ್ಚರ್ ಏನಿದೆ, ಮತ್ತು ಅಲ್ಲಿ ಮ್ಯಾನೇಜರ್ಸ್ ಯಾರಿದ್ದಾರೆ, ಟಾಪ್ ಲೆವೆಲಲ್ಲಿ ಯಾರಿದ್ದಾರೆ, ಅವರ ಸ್ಟೈಲ್ ಆಫ್ ಲೀಡರ್ಶಿಪ್ ಏನಿದೆ, ಅದು ಅಲ್ಟಿಮೇಟ್ಲಿ ಒಂದು ಕಂಪನಿಯ ಇಂಟರ್ನಲ್ ಎನ್ವೈರನ್ಮೆಂಟ್ ಹೇಗಿರುತ್ತೆ ಅಂತ ಡಿಫೈನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ಟ್ರೂ. ಬೋತ್ ಎ and R are correct and R is the right explanation of A. ಇಷ್ಟು 60 ಕ್ವೆಶನ್ಸ್ ಆಯಿತು. ಈಗ ನೀವು ಏನು ಓದ್ಕೊಂಡು ಹೋಗಬೇಕು, ಇದು ಬಿಟ್ಟು ಅಡಿಷ್ನಲ್ ಆಗಿ ಇಲ್ಲಿ HR ಅಂತ ಬಂದಾಗ ನೋಡಿ, ಗ್ರೂಪ್ ಡೈನಾಮಿಕ್ಸ್ ಬಗ್ಗೆ ಹೇಳಿದೆ ನಾನು ನಿಮಗೆ. ಗ್ರೂಪ್ ಡೈನಾಮಿಕ್ಸಲ್ಲಿ ಟೈಪ್ಸ್ ಆಫ್ ಗ್ರೂಪ್ಸು, ಫಾರ್ಮಲ್ ಗ್ರೂಪ್ಸು, ಇನ್ಫಾರ್ಮಲ್ ಗ್ರೂಪ್ಸ್ ಬಗ್ಗೆ ಗೊತ್ತಿರಬೇಕು. ಫಾರ್ಮೇಷನ್ ಆಫ್ ಗ್ರೂಪ್ಸು, ಫಾರ್ಮಿಂಗ್, ಸ್ಟಾರ್ಮಿಂಗ್, ನಾರ್ಮಿಂಗ್, ಪರ್ಫಾರ್ಮಿಂಗ್, ಅಡ್ಜಾರ್ನಿಂಗ್ ಬಗ್ಗೆ ಗೊತ್ತಿರಬೇಕು. ಸ್ಟೇಜಸ್ಸು, ಗ್ರೂಪ್ ನಾರ್ಮ್ಸ್ ಅಂದರೆ ಏನು, ಗ್ರೂಪ್ ಕೋಹೆನ್ಸಿವ್ನೆಸ್ ಅಂದರೆ ಏನು, ಗ್ರೂಪ್ ರೋಲ್ಸ್ ಏನು. ಓಕೆ, ನೆಕ್ಸ್ಟು ಗ್ರೂಪ್ ಕಮ್ಯುನಿಕೇಷನ್, ಗ್ರೂಪ್ ಕಾನ್ಫ್ಲಿಕ್ಟ್, ಗ್ರೂಪ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಮತ್ತು ಲೀಡರ್ಶಿಪ್ ಇನ್ ಗ್ರೂಪ್. ಇಷ್ಟು ಟಾಪಿಕ್ಸು ಇಲ್ಲಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಇಷ್ಟು ಟಾಪಿಕ್ಸ್ ಇನ್ ಶಾರ್ಟ್ ಏನೇನು ಟಾಪಿಕ್ಸ್ ಗೊತ್ತಿರಬೇಕು ಗ್ರೂಪ್ ಬಗ್ಗೆ ಅಂತ ಗ್ರೂಪ್ ಡೈನಾಮಿಕ್ಸಲ್ಲಿ. ನೆಕ್ಸ್ಟು ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಇನ್ ಗ್ರೂಪ್ ಅಂತಲೂ ಬರುತ್ತೆ. ಅದರಲ್ಲಿ ಅವಾಯ್ಡಿಂಗ್, ಅಕಾಮಡೇಟಿಂಗ್, ಕಾಂಪ್ರಮೈಸಿಂಗ್, ಕಾಂಪಿಟಿಂಗ್, ಕೊಲ್ಯಾಬ್ರೇಟಿಂಗ್ ಅಂತ ಬರುತ್ತೆ. ಅದು ಒಂದು ಬಾಕ್ಸಲ್ಲಿ ಬರುತ್ತೆ. ಸೊ ಅದನ್ನು ನೀವು ಓದ್ಕೊಳ್ಬೇಕು. ಅವಾಯ್ಡಿಂಗ್ ಅಂದರೆ ನಾನು ಸೋಲ್ತೀನಿ, ನೀನು ಸೋಲು ಅಂತ ಇಶ್ಯೂನ ರಿಸಾಲ್ವ್ ಮಾಡ್ಕೊಳ್ಳೋಂಥ ಪ್ರಯತ್ನನೇ ಪಡಲ್ಲ, ಏನು ಅದ್ರ ಬಗ್ಗೆ ಡಿಸ್ಕಷನ್ನೇ ಮಾಡಲ್ಲ. ಅದನ್ನು ಅವಾಯ್ಡಿಂಗ್ ಅಂತೀವಿ. ಅಕಾಮಡೇಟಿಂಗ್ ಅಂದರೆ ನಾನು ಸೋಲ್ತೀನಿ, ನೀನು ಗೆಲ್ಲೋ ಪರವಾಗಿಲ್ಲ, ಒಟ್ಟಿನಲ್ಲಿ ನಮ್ಮ ಸಂಬಂಧ ಚೆನ್ನಾಗಿರಬೇಕು ಅಂತ ಹೇಳುವಂಥದ್ದು ಅಕಾಮಡೇಟಿಂಗ್. ಕಾಂಪ್ರಮೈಸಿಂಗ್, ನಾನೊಂದು ಸ್ವಲ್ಪ ಗೆಲ್ತೀನಿ, ನೀನೊಂದು ಸ್ವಲ್ಪ ಗೆಲ್ಲು, ಅದು ಕಾಂಪ್ರಮೈಸಿಂಗ್. ಕಾಂಪಿಟಿಂಗ್, ನಾನು ಗೆಲ್ತೀನಿ, ನೀನು ಸೋಲು ಅಂತ ನಾನು ಕಾಂಪೀಟ್ ಮಾಡ್ತೀನಿ. ಕೊಲ್ಯಾಬ್ರೇಟಿಂಗ್, ಇಬ್ಬರು ಗೆಲ್ಲೋಣ, ವಿನ್ ವಿನ್, ಅದು ಕೊಲ್ಯಾಬ್ರೇಟಿಂಗ್. ನೋಡಿ, ಕಾಂಪ್ರಮೈಸಿಂಗಲ್ಲಿ ನಾನು ಸ್ವಲ್ಪ ಗೆಲ್ತೀನಿ, ನೀನು ಸ್ವಲ್ಪ ಗೆಲ್ಲು. ಕೊಲ್ಯಾಬ್ರೇಟಿಂಗಲ್ಲಿ ನಾನು ಗೆಲ್ತೀನಿ, ನೀನು ಗೆಲ್ಲು ಅಂತ ಮಾಡುವಂಥದ್ದು ಕೊಲ್ಯಾಬ್ರೇಟಿಂಗ್. ಸೊ ಇದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಅದು ಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನು ಅಂದರೆ ಇಂಡಸ್ಟ್ರಿಯಲ್ ರಿಲೇಷನ್ಸಲ್ಲಿ ಇಂಡಸ್ಟ್ರಿಯಲ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಸ್ಟೈಲ್ಸ್ ಟೆಕ್ನಿಕ್ಸ್ ಬರುತ್ತೆ. ಕಲೆಕ್ಟಿವ್ ಬಾರ್ಗೇನಿಂಗ್, ಕನ್ಸಿಲಿಯೇಷನ್,
ಕಲೆಕ್ಟಿವ್ ಬಾರ್ಗೇನಿಂಗ್ ಬಗ್ಗೆ ಗೊತ್ತಿರಲಿ. ಈಗ ಎಂಪ್ಲಾಯರ್ ಮತ್ತು ಎಂಪ್ಲಾಯೀಸ್ ಅಂದ್ಕೊಳ್ಳಿ, ಒಂದು ಕಂಪನಿ TCS ಕಂಪನಿ ಅಂತ ಅಂದ್ಕೊಳ್ಳೋಣ. TCS ಕಂಪನಿನಲ್ಲಿ ಒಂದು ಎಂಪ್ಲಾಯಿ ಯೂನಿಯನ್ ಅಂತ ಇರುತ್ತೆ, ಹೌದಾ? ಈಗ TCS ಕಂಪನಿಗೂ ಎಂಪ್ಲಾಯಿ ಯೂನಿಯನ್ಸ್ಗೂ ಇಶ್ಯೂ ಆದಾಗ TCS ಕಂಪನಿಯ ಒಬ್ಬ ರೆಪ್ರೆಸೆಂಟೇಟಿವ್, ಓಕೆ, ಒಬ್ಬ ಮ್ಯಾನೇಜರ್, ಎಂಪ್ಲಾಯಿ ಯೂನಿಯನಿಂದ ಒಬ್ಬ ರೆಪ್ರೆಸೆಂಟೇಟಿವ್, ಲೀಡರ್, ಇಬ್ಬರು ಕೂತ್ಕೊಂಡು ನೆಗೋಸಿಯೇಷನ್ ಮಾಡಿದ್ರೆ ಅದನ್ನು ಕಲೆಕ್ಟಿವ್ ಬಾರ್ಗೇನಿಂಗ್ ಅಂತ ಹೇಳ್ತೀವಿ. ಇದು ಯೂಶ್ವಲಿ ವಾಲಂಟರಿ ಮೆಥಡ್. ಇಬ್ಬರು ಆಯಿತು, ನಾವು ಸುಮ್ಮನೆ ಜಾಸ್ತಿ ಜಗಳ ಮಾಡೋದು ಬೇಡ, ಕೂತ್ಕೊಂಡು ಡಿಸ್ಕಸ್ ಮಾಡಿ ರಿಸಾಲ್ವ್ ಮಾಡ್ಕೊಳ್ಳೋಣ ಅಂತ ಬರ್ತಾರೆ. ಕಲೆಕ್ಟಿವ್ ಬಾರ್ಗೇನಿಂಗ್. ಕನ್ಸಿಲಿಯೇಷನ್, ಇಬ್ಬರು ಬರಲ್ಲ, ಇನ್ನು ಮೂರನೇ ಯಾವುದೋ ವ್ಯಕ್ತಿನ ಕರ್ಕೊಂಡು ಬರ್ತಾರೆ, ಓಕೆ. ಇದೇನು ಲೀಗಲ್ ಅಲ್ಲ, ಬಟ್ ಮೂರನೇ ವ್ಯಕ್ತಿ ಬಂದು ಕೂತ್ಕೊಂಡು ಸ್ವಲ್ಪ ಕನ್ಸಿಲಿಯೇಷನ್ ಆಫೀಸರ್ ಅಂತ ಹೇಳ್ತೀವಿ, ಈ ಡಿಸ್ಪ್ಯೂಟ್ನ ರಿಸಾಲ್ವ್ ಮಾಡಿ ಆದಷ್ಟು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಯಾವುದೇ ಫೈನಲ್ ಡಿಸಿಷನ್ ಹೇಳಲ್ಲ ಅವನು. ಕನ್ಸಿಲಿಯೇಷನ್. ಮೀಡಿಯೇಟರ್ ಅಂತ ಬರ್ತಾನೆ, ಇವನು ಸೊಲ್ಯೂಷನ್ನು ಕೊಡ್ತಾನೆ, ಸಜೆಷನ್ ಕೊಡ್ತಾನೆ, ಆದರೆ ಅದನ್ನು ಎನ್ಫೋರ್ಸ್ ಮಾಡಲೇಬೇಕು ಅನ್ನುವಂಥದ್ದನ್ನು ಏನೂ ಹೇಳಲ್ಲ. ಇವನು ಕೂಡ ಮಧ್ಯವರ್ತಿನೇ. ಆಮೇಲೆ ಬರುತ್ತೆ ಆರ್ಬಿಟ್ರೇಷನ್. ಆರ್ಬಿಟ್ರೇಟರ್ ಅಂತ ಕರಿತೀವಿ. ಆ ವ್ಯಕ್ತಿ ಕರೆದ್ಬಿಟ್ಟು ಅವನು ಫುಲ್ಲು ಕೇಸನ್ನು ಹಿಯರ್ ಮಾಡ್ತಾನೆ, ಫೈನಲ್ ಒಂದು ಡಿಸಿಷನ್ ಕೊಡ್ತಾನೆ. ಅದನ್ನು ನಾವು ಅವಾರ್ಡ್ ಅಂತ ಹೇಳ್ತೀವಿ. ಸೊ ಅದು ಆರ್ಬಿಟ್ರೇಷನ್ ಅಂತ ಹೇಳ್ತೀವಿ. ಆರ್ಬಿಟ್ರೇಷನಲ್ಲಿ 2 ಟೈಪ್ಸ್ ಆಫ್ ಆರ್ಬಿಟ್ರೇಷನ್: ವಾಲಂಟರಿ ಆರ್ಬಿಟ್ರೇಷನ್, ಕಂಪಲ್ಸರಿ ಆರ್ಬಿಟ್ರೇಷನ್. ಬೋತ್ ಪಾರ್ಟೀಸ್ ಅಗ್ರಿ. ಈಗ ಆರ್ಬಿಟ್ರೇಟರ್ ಏನು ಹೇಳ್ತಾನೋ ಅದನ್ನು ಇಬ್ಬರು ಪಾರ್ಟಿಗಳು, ಎಂಪ್ಲಾಯಿ ಕಡೆಯಿಂದ ಎಂಪ್ಲಾಯರ್ ಕಡೆಯಿಂದ ಇಬ್ಬರು ಅಗ್ರಿ ಮಾಡಿಕೊಂಡ್ರೆ ವಾಲಂಟರಿ ಆರ್ಬಿಟ್ರೇಷನ್. ಇಲ್ಲ ಕಂಪಲ್ಸರಿ ಆರ್ಬಿಟ್ರೇಷನ್ ಅಂದರೆ ಗೌರ್ಮೆಂಟ್ ಇನ್ವಾಲ್ವ್ ಆಗಿಬಿಟ್ಟು ಹಿಂಗೆ ಮಾಡಲೇಬೇಕು ನೀವಿಬ್ಬರು ಅಂತ ಹೇಳಿಬಿಟ್ರೆ ಅದು ಕಂಪಲ್ಸರಿ ಆರ್ಬಿಟ್ರೇಷನ್. ಅಡ್ಜುಡಿಕೇಷನ್, ಕೋರ್ಟಿಗೆ ಹೋಗುವಂಥದ್ದು. ಲೇಬರ್ ಕೋರ್ಟು, ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಲು, ನ್ಯಾಷನಲ್ ಟ್ರಿಬ್ಯುನಲ್ಲು, ಇಲ್ಲೆಲ್ಲ ಹೋಗ್ತಾರೆ, ಎಲ್ಲ ಆಗಿಲ್ಲಂದರೆ ಅದು. ನೆಕ್ಸ್ಟು ಗ್ರೀವಿಯನ್ಸ್ ಪ್ರೊಸೀಜರ್ ಫಾಲೋ ಮಾಡ್ಬೋದು, ಇಲ್ಲಾಂದರೆ ಲಾಸ್ಟಲ್ಲಿ ವರ್ಕ್ಸ್ ಕಮಿಟಿ. ಇಷ್ಟು ಎಲ್ಲದು ನಿಮಗೆ ಗೊತ್ತಿರಬೇಕು. ಇಲ್ಲಿಂದ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ, ಓಕೆ. ಇಷ್ಟು ನಾವು ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಎಥಿಕ್ಸು ಮತ್ತು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟು ಕ್ವೆಶನ್ಸನ್ನು ಇದರಲ್ಲಿ ಕವರ್ ಆಗಿದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 61 ಇಂದ 70ವರೆಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.